ಹಾಯ್ ಫ್ರೆಂಡ್ಸ್, ರಾಯರ ಮಗಳು ಮಂಜುಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಹೊಸ ವಿಡಿಯೋ ಜೊತೆಗೆ ಬಂದೀನಿ. ಇವತ್ತು ನಾನು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿ ಒಂದು 2ರಿಂದ 3 ತಿಂಗಳಾಗಿತ್ತು. ಹಂಗಾಗಿ ಟಬ್ ಕ್ಲೀನ್ ಮಾಡಿದ್ರಾಯ್ತು, ಡೀಪಾಗಿ ಕ್ಲೀನ್ ಮಾಡಿದ್ರಾಯ್ತು ಅಂತೇಳಿ ಮಾಡಾತಿದ್ದೆ. ಹಂಗೂ ಶೇರ್ ಮಾಡಿದ್ರಾಯ್ತು ನಿಮ್ಮ ಜೊತೆಗೆ ಅಂತೇಳಿ ಶೇರ್ ಮಾಡತ್ತೀನಿ. ಯಾಕಂದ್ರೆ ಹಳೆ ಚಾನಲ್ ಒಳಗೆ ನಾನು ಡೆಮೋ ವಿಡಿಯೋನು ಶೇರ್ ಮಾಡೀನಿ, ಟಬ್ ಕ್ಲೀನಿಂಗ್ ವಿಡಿಯೋನು ಶೇರ್ ಮಾಡೀನಿ. ಇದು ಹೊಸ ಚಾನಲ್ ಆಗಿರೋದ್ರಿಂದ ಇಲ್ಲಿನೂ ಸುಮಾರು ಜನ ನೋಡ್ತಿರ್ತಾರೆ. ಅದರಲ್ಲೂ ಈಗ IFB ಒಂದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ಜಾಸ್ತಿ ಸರ್ಚ್ ಮಾಡತ್ತಾರೆ. ಹಂಗಾಗಿ ನಾನಿದು ಈ ಚಾನಲ್ ಒಳಗೂ ಶೇರ್ ಮಾಡಿದ್ರಾಯ್ತು ಅಂತ ಶೇರ್ ಮಾಡತ್ತೀನಿ. ಇದು ಒಂದು ಭಾರಿ ಯೂಸ್ಫುಲ್ ಇರ್ತೈತಿ. ಸ್ಕಿಪ್ ಮಾಡ್ಲಾರಂಗೆ ಎಂಡವರೆಗೂ ನೋಡಿರಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಸೊ ಬರೀ ವಿಡಿಯೋನ ಶುರು ಮಾಡೋಣಂತ. ಸೊ ಇಲ್ಲಿ ನೋಡ್ಬೋದು, ಒಂದು ಲಾಕ್ ಐತೆ. ನೀವೇನಾದರೂ ಈ ವಾಷಿಂಗ್ ಮಿಷಿನ್ ಹೊರಗಡೆ ಆಲ್ ಒಳಗೆ ಇಟ್ಟಿನಂದ್ರೆ ಒಂದು ಕೆಳಗಡೆ ಬಕೆಟ್ ಅಥವಾ ಬಟ್ಟೆ ಹಾಕಿ ಇದು ತೆಗೀರಿ, ಇಲ್ಲಾಂದ್ರೆ ಮನೆ ತುಂಬ ನೀರು ಆಗ್ತವೆ. ನೋಡಿರಿ, ಇಲ್ಲಿ ಇಷ್ಟೆಲ್ಲ ಗಲೀಜು ಇರ್ತೈತಿ. ಇದು ಒಂದು ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ಕೋಬೇಕಾಗ್ತೈತಿ ನೋಡಿರಿ. ಹಿಂಗಾಗಿ ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬರ್ತಿರ್ತವೆ. ನಾನು ಮನೆ ಶಿಫ್ಟ್ ಮಾಡಿದೆ, ಅದು ಇದು ಕೆಲಸದೊಳಗೆ ಬ್ಯುಸಿ ಆದೆ, ಹಂಗಾಗಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಈಗ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಮತ್ತು ಇಲ್ಲಿ ಒಳಗಡೆ ನೋಡ್ಬೋದು. ಓಕೆ, ಇಲ್ಲಿ ಒಳಗಡೆ ಎಷ್ಟು ಗಲೀಜೈತೆ ಅಂತ ನೋಡ್ಬೋದು. ಸೊ ಬಟ್ಟೆದಿದೆ ಎಲ್ಲ, ಹಂಗಾಗಿ ಇದನ್ನು ಕ್ಲೀನ್ ಮಾಡ್ಕೋತೀನಿ ಫಸ್ಟ್. ಇವಾಗ ನಾವು ಮರೆತು ಸಾರಿ ಪಿನ್ನು ಅಥವಾ ಕಾಯಿನ್ಸ್ ಏನಾದರೂ ಮರ್ತಿದ್ವಿ ಅಂತಂದ್ರೆ ಅದೆಲ್ಲ ಇಲ್ಲಿ ಸ್ಟೋರ್ ಆಗಿರ್ತೈತಿ. ಬಂದು ನಾವು ಆರಾಮಾಗಿ ತೊಗೋಬೋದು. ಆದಷ್ಟು ನೋಡಿ ಬಟ್ಟೆ ಹಾಕೋದು ಒಳ್ಳೇದು. ಒಂದು ಈ ರೀತಿ ಕಾಟನ್ ಬಟ್ಟೆ ತೊಗೊಂಡೀನಿ. ಇದು ಆಲ್ರೆಡಿ ತೊಳೆದು ಒರೆಸಿ ಸೈಡ್ಗೆ ಇಟ್ಬಿಡೋಣ ಅಂತಿದೆ. ಅಷ್ಟೇನಿದು ಗಲೀಜಾಗಿಲ್ಲ ನೋಡ್ರಿ, ಯಾಕಂದ್ರೆ ನಾನು ಮೇಲೆ ಸ್ವಚ್ಛ ಮಾಡ್ಕೊತ ಇರ್ತೀನಿ. ಸೊ ಇದು ಒರೆಸಿ ಇಡ್ತೀನಿ ಅಂತ. ಈಗ ಈ ರೀತಿ ಕೈಯಿಂದ ತೆಗಿಬೋದು, ಇಲ್ಲಾಂದ್ರೆ ಈ ರೀತಿ ಬಟ್ಟೆ ತೊಗೊಂಡು ನೋಡ್ರಿ, ನಿಮ್ಗೆ ಲೈವ್ ಆಗಿ ತೋರ್ಸಾತೀನಿ ಎಷ್ಟು ಗಲೀಜ್ ಐತೆ ಅಂತ. ನೋಡ್ರಿ, ಸೊ ಒಬ್ರು ಯಾರೋ ನನಗೆ ಹೇಳಿದರು, 2 ವರ್ಷ ಆಯ್ತು ನಾನು ವಾಷಿಂಗ್ ಮಿಷಿನ್ ತೊಗೊಂಡು ಕ್ಲೀನೇ ಮಾಡಿಲ್ಲ ಅಂತ ಕಮೆಂಟ್ ಹಾಕಿದ್ರು. ಸೊ ಹಂಗಾಗಿ ಒಂದ್ಸಲ ನಿಮ್ಮ ಮನ್ಯಾಗ ಚೆಕ್ ಮಾಡಿಕೊಡ್ರಿ. ಗಲೀಜ್ ಆಗೇ ಇರ್ತೈತಿ, ನಾವು ಲೇಸಿನೆಸ್ಸಿಂದ ಕೇರ್ ಮಾಡಿರಲ್ಲ ಅಷ್ಟೇ. ಸೊ ಹಿಂಗಾಗಿ ಬೇಗ ಎಲ್ಲ ಕೆಟ್ಬಿಡ್ತಾವ ಅಂತಲೇ ಹೇಳ್ಬೋದು. ಈಗ ಇದು ಕ್ಲೀನ್ ಆಯ್ತು, ಎಲ್ಲ ನೀಟಾಗಿ ಒರೆಸ್ಕೊಳ್ಳೋಣ. ಮತ್ತು ಇಲ್ಲೊಂದು ಪೈಪ್ ಐತಿ ನೋಡ್ರಿ. ಇದು ಬೇಕಿದ್ರೆ ಇದನ್ನು ನೀವು ಇಲ್ಲಿನ ಒಂದು ಪಿನ್ ಥರ ಕೊಟ್ಟಾರ, ಅದು ತೆಗೆದು ನೀರು ಇರ್ತಾವೆ ಅದ್ರಾಗ ಓಪನ್ ಮಾಡ್ಬೋದು. ಹೆಂಗಿರ್ತೈತೆ ಹಂಗೆ ಹಾಕಿ ವಾಪಸ್. ಸೊ ಈ ರೀತಿ ಇದರಲ್ಲಿ ಏನು ನೀರು ಅದಿಲ್ಲ, ಗಲೀಜು ಇಲ್ಲ, ಹಾಗಾಗಿ ಮತ್ತೆ ಲಾಕ್ ಮಾಡ್ತೀನಿ. ಇದು ನೀಟಾಗ ಮೊದಲು ಹೆಂಗಿತ್ತಲ್ಲ ಹಂಗೆ ಇದು ಲಾಕ್ ಮಾಡಬೇಕಾಗ್ತೈತಿ. ಓಕೆ, ಇದೇನು ತೆಗೆದಿದ್ವಲ್ಲ, ಸೊ ಇದನ್ನು ನಾವು ಫಿಟ್ ಮಾಡೋಣ. ಈಗ ನೀಟಾಗ ಫಿಟ್ ಮಾಡಬೇಕು, ಇಲ್ಲಾಂದ್ರೆ ನೀರೆಲ್ಲ ಹೊರಗಡೆ ಲೀಕೇಜ್ ಆಗ್ತೈತಿ. ಇದ್ರ ಕೆಲಸ ಕಂಪ್ಲೀಟ್ ಆಯಿತು. ಇನ್ನು ಒಳಗಡೆ ಟಬ್ ನೋಡೋಣ ಏನಾಗಿದೆ ಅಂತೇಳಿ. ನಾವು ಡೈಲಿ ಬಟ್ಟೆ ವಾಶ್ ಆದಾಗೆಲ್ಲ ಈ ರೀತಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ವಿ ಅಂತಂದ್ರೆ ಬಟ್ಟೆ ಸ್ಮೆಲ್ಲು ಬರಲ್ಲ. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಸ್ಮೆಲ್ ಬರ್ತೈತಿ. ಸೊ ಅದು ನಾವು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಈ ಥರ ವಸ್ತುಗಳು ತೊಗೊಳ್ಳೋದೇ ಬೇಡ ಅಂತ ಹೇಳ್ತೀನಿ ನಾನು. ಸೊ ದೊಡ್ಡ ಕೆಲಸ ಅಲ್ಲ ಇದು. ಜಸ್ಟ್ ಹಿಂಗೆ ಒಂದು ರೀತಿ ಏನೋ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ರೌಂಡ್ ಒರೆಸ್ಕೊಂಡ್ಬಿಟ್ವಿ ಅಂದ್ರೆ ನಮಗೆ ಒಳ್ಳೇದಲ್ಲ, ಹೈಜೀನ್ ಆಗಿರ್ತೈತಿ. ಅಲರ್ಜಿ ಅದೆಲ್ಲ ಆಗೋದಿಲ್ಲ. ಇಲ್ಲಾಂದ್ರೆ ಇದ್ರೊಳಗಿನ ಡಸ್ಟ್ ಎಲ್ಲ ನಮ್ಮ ಬಾಡಿ ಒಳಗೆ ಸೇರ್ತೈತಿ ಬಟ್ಟೆ ಹಾಕೊಂಡಾಗ. ಸೊ ನೋಡಿರಿ, ಒಳಗಡೆ ಅಂತೂ ನಾನು ಡೈಲಿ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ, ಟಬ್ ಕ್ಲೀನ್ ಬಟ್ಟೆ ವಾಶ್ ಆದಮೇಲೆ. ಸೊ ಈ ರೀತಿ ಒಂದ್ಸಲ ನಾವು ಒರೆಸ್ಕೊಂಡ್ಬಿಟ್ರೆ ಆಯಿತು.
ಸೊ ನಾನು ಲಿಕ್ವಿಡ್ ಒಂದೇ ತೊಗೊಂಡಿರ್ತೀನಿ ಬಟ್ಟೆ ವಾಶ್ ಮಾಡೋಕ್ಕಂತೇಳಿ. ಕಂಫರ್ಟ್ ಅದೆಲ್ಲ ತೊಗೊಳಲ್ಲ. ಆಲ್ಮೋಸ್ಟ್ 2 ಮಿಕ್ಸ್ ಇರ್ತಾವೆ ಅಂತೇಳಿ ನಾನು ಅದು ಒಂದೇ ಯೂಸ್ ಮಾಡ್ತೀನಿ. ಭಾಳ ಒಳ್ಳೆ ರಿಸಲ್ಟ್, ಬಟ್ಟೆ ಮಾತ್ರ ಭಾಳ ನೀಟ್ ಕ್ಲೀನ್ ಆಗ್ತಾವೆ. ಅದಕ್ಕೆ 350 ಕೊಡ್ತೀನಿ ನಾನು. ಒಂದು ಸಲ ತೊಗೊಂಡು ಬಂದ್ರೆ 2 ಮಂತ್ಸ್ ಆಗ್ತೈತೆ. ನಾವು ಇಬ್ಬರೇ ಇದ್ವಿ ಅಂದ್ರೆ 2-3 ಮಂತ್ಸ್ ಆಗುತ್ತೆ. ಯಾರಾದ್ರೂ ಮನೆಗೆ ಗೆಸ್ಟ್ ಅದು ಬಂದ್ರಂದ್ರೆ 1.5-2 ತಿಂಗಳೊಳಗೆ ಖಾಲಿ ಆಗ್ತೈತೆ ಲಿಕ್ವಿಡ್. ಇದು ಪೌಡರ್ ಏನೈತಲ್ಲ ಟಬ್ ಕ್ಲೀನಿಂದ, ನಾನು ಅವರು ಕಂಪ್ನಿಯವ್ರ ಹತ್ರ ತೊಗೊಂಡಾಗ IFA ಕಂಪ್ನಿಯವ್ರ ಹತ್ರ ತೊಗೊಂಡಾಗ 250 ಏನೋ ಕೊಟ್ಟಿದ್ದೆ. ಆಮೇಲೆ ನಮಗೆಲ್ಲ ಇದು ಸೂಪರ್ ಮಾರ್ಕೆಟ್ ಒಳಗೆ ಸಿಗಾಕತ್ತಲ್ಲ, ಹಂಗಾಗಿ 150 ಕೊಟ್ಟು ತೊಗೊಂಡು ಬಂದೀನಿ ಇದು. ಸೊ ಇದು ಒಳ್ಳೆ ರೀತಿಯೇ ಕ್ಲೀನ್ ಆಗೈತೆ ಅಂತಲೇ ಹೇಳ್ಬೋದು. ಟಬ್ ಕ್ಲೀನ್ ಬಟ್ಟೆ ಅಂತೂ ನೀಟ್, ಒಂಚೂರು ಎಲ್ಲೂ ನಾನು ಬ್ರಷ್ ಹಾಕೋದೇ ಇಲ್ಲ. ಕಾಲರ್ ಅದೆಲ್ಲ ನೀಟಾಗಿ ಕ್ಲೀನ್ ಆಗ್ತೈತಿ. ಆಮೇಲೆ ಸ್ಮೆಲ್ಲೂ ಬರಲ್ಲ. ಸೊ ಈಗ ನಾನು ಇದು ಪೌಡರ್ ಹಾಕಕತ್ತೀನಿ. ಟಬ್ಗೆ ಒಂದು ಅರ್ಧ ಹಾಕ್ತೀನಿ, ಮತ್ತು ನಾವು ಲಿಕ್ವಿಡ್ ಹಾಕ್ತೀವಲ್ಲ ಆ ಪ್ಲೇಸಿಗೆ ಒಂದಿಷ್ಟು ಹಾಕಿ ಇದು ಏನು ಆನ್ ಮಾಡ್ತೀನಿ. ನನ್ನ ಹಳೆ ಚಾನಲ್ ಒಳಗೆ ಒಬ್ಬರು ಕಮೆಂಟ್ ಹಾಕಿದ್ರು ಲಿಕ್ವಿಡಿಗೆ ಎಷ್ಟು ಪ್ರೈಸ್ ಅಂತೇಳಿ. ಸೊ ಹಂಗಾಗಿ ನೋಡ್ರಿ, ನಾನು ಈ 2 ಮಂತ್ಸ್ ಒಳಗೆ ಇದು ಟಬ್ ಕ್ಲೀನ್ ಮಾಡಿಲ್ಲ, ಏನು ಕ್ಲೀನ್ ಮಾಡ್ಲಾರ್ಕ ಹೆಂಗಾಗೈತೆ ಅಂತೇಳಿ, ಎಷ್ಟು ಗಲೀಜಾಗೈತೆ ಅಂತೇಳಿ. ಸೊ ಹಂಗಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಸೊ ಇಲ್ಲಿನೂ ಹಾಕ್ತೀನಿ ನಾನು 2 ಕಡೆ. ಇಲ್ಲಿ ಅರ್ಧ, ಇಲ್ಲಿ ಅರ್ಧ. ಈಗ ಇದು ಕ್ಲೋಸ್ ಮಾಡೋಣ. ಕೆಲವೊಂದು ಕ್ಲಿಪ್ಸ್ಗೆ ವಾಯ್ಸ್ ಬಂದಿಲ್ಲ, ಹಂಗಾಗಿ ನಾನು ವಾಯ್ಸ್ ಓವರ್ ಕೂಡ ಹಾಕ್ತೀನಿ. ಇಲ್ಲಿ ಲಾಸ್ಟ್ ಒನ್ ಐತೆ ನೋಡಿರಿ ಟಬ್ ಕ್ಲೀನ್ ಅಂತೇಳಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಟೆಂಪ್ರೇಚರ್ ಮೇಲೆ ನಾವು 3 ಸೆಕೆಂಡ್ಸ್ ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಟಬ್ ಕ್ಲೀನ್ ಅಂತೇಳಿ ಬರ್ತೈತಿ. ಇಲ್ಲಿ ನೋಡ್ಬೋದು 32 ಮಿನಿಟ್ಸ್ವರೆಗೂ ಇದು ಟಬ್ ಕ್ಲೀನ್ ಆಗ್ತೈತಿ. 3 ಸೆಕೆಂಡ್ಸ್ ಪ್ರೆಸ್ ಆದಮೇಲೆ ನಾವು ಇದನ್ನು ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಿಲ್ಲ ಅಂದರೆ ಅದು ಸ್ಟಾರ್ಟ್ ಆಗೋದೇ ಇಲ್ಲ. ಪ್ರೆಸ್ ಮಾಡೋಣಂತೆ. ಓಕೆ, ಟಬ್ ಕ್ಲೀನ್ ಆಗುತ್ತಾ. ಆದಮೇಲೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗೈತಿ ಏನಂತೇಳಿ. ಎಷ್ಟು ಗಲೀಜಾಗೈತೆ ನೋಡಿರಿ. ಇಲ್ಲಿ ಮೊದಲಿದ್ದವರೆಲ್ಲ ಕ್ಲೀನ್ ಮಾಡಿಲ್ಲ. ಸೊ ಹಂಗಾಗಿ ಸಿಕ್ಕಾಪಟ್ಟಿ ಗಲೀಜ ಇಟ್ಟಾರ. ಈಗ ನೀರು ತೊಗೊಳಕತ್ತೈತಿ ನೋಡ್ಬೋದು. ಈಗ ಮಳೆಯೆಲ್ಲ ಇರೋದ್ರಿಂದ ನಾನು ಇಲ್ಲಿ ಯುಟಿಲಿಟಿ ಏರಿಯಾ ಕಡೆನೇ ಬಟ್ಟೆ ಹಾಕ್ಕೊಂಡೀನಿ, ಹೊರಗಡೆ ಹಾಕಿಲ್ಲ. ನೋಡಿರಿ, ಟಬ್ ಕ್ಲೀನ್ ಆಗ್ಲಕತ್ತೈತಿ. ಆದ್ಮೇಲೆ ಮತ್ತೆ ಸಿಗ್ತೀನಂತೆ. ಕಂಪ್ಲೀಟ್ ನಾನು ಏನು ಟಬ್ ಕ್ಲೀನ್ ಆಗೋದು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ನಡು ಕೆಲಸ ಬಂದವು, ಹಸ್ಬೆಂಡ್ ಊಟಕ್ಕೂ ಬಂದರು. ಹಂಗಾಗಿ ಒಂದು 2 ಟೈಮ್ಸ್ ಕ್ಲೀನ್ ಮಾಡುತ್ತಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕ್ಲೀನ್ ಆಗೈತಿ. ಈಗ ಟಬ್ ಕ್ಲೀನ್ ಆಯಿತು. ಸೊ ಕ್ಲೀನ್ ಆದಮೇಲೆ ಇದು ಆಟೋಮೆಟಿಕ್ಕಾಗಿ ನಾವು ತೆಗ್ದಾಗ ಬರುತ್ತೆ, ಲಾಕ್ ಆಗಿರುತ್ತೈತಲ್ಲ. ಸೊ ಹಂಗಾಗಿ ನೋಡಿರಿ ಕ್ಲೀನ್ ಆಗೈತಿ. ಈಗ ಒಂದು ಬಟ್ಟೆ ತೊಗೊಂಡು ಮತ್ತು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಡೋಣ. ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆಯಿಂದ ಈ ರೀತಿ ನೀಟಾಗಿ ಡೀಪಾಗಿ ಎಲ್ಲನೂ ಒರೆಸ್ಬಿಡ್ರಿ.
ಒರೆಸಿ ಒಂದು ಅರ್ಧ ಗಂಟೆ ಇದು ಡೋರ್ ಓಪನ್ ಮಾಡಿಬಿಟ್ರೆ ಆಮೇಲೆ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಇಷ್ಟೇ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋ ಒಂದು ಇದು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಬ್ಬಳೇ ಎಲ್ಲ ಕ್ಯಾಮ್ರಾ ಯಾರಾದರೂ ಒಬ್ರು ಹಿಡ್ಕೊಂಡ್ರೆ ನೀಟಾಗಿ ಇನ್ನೂ ತೋರಿಸ್ಬೋದಾಗಿತ್ತು. ಸೊ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣಂತ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.